ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇದು ಪಾರ್ಟ್ 2 ಮಂತ್ರಾಲಯ. ಸೊ ನೈಟ್ ಬಂದು ಸ್ಟೇ ಆಗಿದ್ವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಯಾವ ಪಾಟಿ ಜನ ಬರ್ತಿದ್ದಾರೆ ಅಂದರೆ 7 ಗಂಟೆಗೆ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ ಇವತ್ತು. ಅದೇನೋ ವಿಶೇಷ ಬೇರೆ ಇದೆ, ನೋಡೋಣ. ಸೊ ನೈಟ್ 10:30 ಬಂದು ರೂಮ್ ತೊಗೊಂಡು ಇಲ್ಲೇ ಮಂತ್ರಾಲಯ ನಿಯರೇ ರೂಮ್ ತೊಗೊಂಡ್ವಿ. ರೆಡಿಯಾಗಿ ಈಗ ದರ್ಶನಕ್ಕೆ ಹೋಗ್ತಿದ್ದೀವಿ. ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮೀಶೋದೆ ಮೀಶೋ ಆವ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮಗೂ ಏನಾದರೂ ಬೇಕಾದಲ್ಲಿ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಲಿಂಕ್ ಇದೆ, ಚೆಕ್ ಮಾಡಿ ತಗೊಳ್ಳಿ. ಶರ್ಟ್ ಇಲ್ಲ ಹೇಳಿದೆ, ಎತ್ಕೊಳ್ಳಿಲ್ಲ. ಅಲ್ಲೇ ಟೆಂಪಲ್ ಇದೆ, ಜಸ್ಟ್ ಇಲ್ಲೇ ರೂಮ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ ರೆಡಿ ಆಗ್ತಿದ್ದಾರೆ. ನಾನು ಫಸ್ಟ್ ರೆಡಿ ಆಗ್ತಿದ್ದೀನಿ. ಈಗ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ. ದಿಸ್ ಇಸ್ ಮೈ ಸ್ಯಾರಿ, ಮದುವೆ ಸ್ಯಾರಿ. ನೋಡ್ಬೋದು ಈಗ ಟೈಮು 7 ಗಂಟೆಗೆ ಅಲ್ಲಿ ಫುಲ್ ಟ್ರಾಫಿಕ್ ಜಾಮೇ ಆಗೋಗಿದೆ. ಈಗ ಈ ಬಸ್ಗಳು ಬರ್ತಿದೆ. ಮೇಬಿ ತುಂಬ ಜನ ಇದ್ದಾರೆ, ತುಂಬ ಜನ ಹೋಗ್ತಿದ್ದಾರೆ ಆಲ್ರೆಡಿ. ನಾವಿನ್ನೂ ರೂಮಲ್ಲೇ ಇದ್ದೀವಿ. ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಎಷ್ಟು ರಶ್ ಇದೆಯೋ ಏನೋ ಗೊತ್ತಿಲ್ಲ. ದರ್ಶನ ಎಷ್ಟೊತ್ತಾಗುತ್ತೋ ಅದು ಗೊತ್ತಿಲ್ಲ. ಜಸ್ಟ್ ಹೋಗ್ಬೇಕಷ್ಟೆ. ಕಡೆ ಬನ್ನಿ. ನೋಡಮ್ಮ, ಕಾಯಿ ತೋರಿ ಇನ್ಯಾರು ಬೇಕಾ ತೊಳೆ ನೋಡಿ ಅಮ್ಮ. ಮಾಡಿಸಿ ಅಣಕೆ ಮಾಡ್ತಾರೆ, ಪೂಜೆ ಮಾಡಿಸಿ. ಬೆಳಿಗ್ಗೆ ಕ್ಯೂವೇ ಇಷ್ಟೊಂದಿದೆ. ಇಷ್ಟು ಜನ ಇಷ್ಟು ಬೇಗ ಬಂದಿದ್ದಾರೆ. ಇಲ್ಲಿ ಎಷ್ಟೊತ್ತು ತನಕ ದರ್ಶನ ಆಗಬೇಕೋ ಗೊತ್ತಿಲ್ಲ. ಗೈಸ್, ಎಲ್ಲರಿಗೂ ಹೇಳ್ಕೊಂಬಂದ್ಬಿಟ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇವತ್ತೇ ಸಿಲ್ವರ್ ಬಟನ್ ಬಂದ್ಬಿಡುತ್ತೆ, ಅಷ್ಟು ಜನ ಅವರೇ ಇವತ್ತು. ಅಷ್ಟು ಜನ ಈ ಥರ ಎಲ್ಲ ಇಡ್ತೀರ ಬಳೆಗಳನ್ನ. ಬಳೆ ಚೂರಾಗುತ್ತೆ, ಚೂರುಗಳಲ್ಲಿದೆ ನೋಡಿ. ಪುನಃ ಯಾರಾದರೂ ಬಂದು ಅದನ್ನ ತುಳಿದ್ರೆ ಅವ್ರಿಗೆ ನೋವಾಗುತ್ತೆ. ಯಾಕೆ ಈ ಥರ ಎಲ್ಲ ಮಾಡ್ತೀರಾ ನೋಡಿ. ಚೂರುಗಳು ಅಕಸ್ಮಾತ್ ಅದನ್ನ ಯಾರಾದರೂ ತುಳಿದ್ರೆ ಅವ್ರಿಗೆ ಏಟಾಗುತ್ತೆ. ನಿಮಗೆ ಒಳ್ಳೇದಾಗುತ್ತೆ, ಬೇರೆಯವ್ರಿಗೆ ಕೆಟ್ಟದಾಗುತ್ತೆ ಅಷ್ಟೇ. ಫುಲ್ ಉದ್ದಕ್ಕೂ ಇಟ್ಟವ್ರೆ. ಇದು ಏನಕ್ಕೆ ಇಟ್ಟವ್ರೆ ಅಂತ ಗೊತ್ತಿಲ್ಲ. ಏನಾದರೂ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಹೇಳು. ಡ್ರೆಸ್ ಕುಚ್ಚು ಸಮೇತನೂ ಬಿಟ್ಟಿಲ್ಲ, ಅದನ್ನೂ ಇಟ್ಬಿಟ್ಟೋಗೋರೆ. ಇದೇನು ಕಥೆನೋ. ಎಷ್ಟು ಕ್ಯೂ ಇದೆ.
ಅಂದರೆ ಎಷ್ಟು ಸುತ್ತಬೇಕಂದ್ರೆ ತಲೆ ಸುತ್ತು ಬರ್ತಿದೆ, ಅಷ್ಟು ಸುತ್ತುಗಳಿದೆ. ಗೈಸ್, ನೀವು ಯಾರಾದರೂ ಬಂದಿದ್ದೀರಾ ಮಂತ್ರಾಲಯಕ್ಕೆ? ಇಲ್ಲ ಮನೆಯವ್ರು ಯಾರಾದರೂ ಬಂದಿದ್ದೀರಾ? ಕಮೆಂಟ್ ಮಾಡಿ. ಬಂದಿಲ್ಲ ಅಂದರೆ ದಯವಿಟ್ಟು ಪ್ಲ್ಯಾನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ. ನಾನು 4 ಇಯರ್ಸ್ ಬ್ಯಾಕ್ ಬಂದಿದ್ದು, ಮತ್ತು ಇವಾಗಲೇ ಬರ್ತಾ ಇರೋದು. ಮದುವೆ ಆಗಿ 1 ತಿಂಗಳಿಗೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಆಗಲಿಲ್ಲ. ಇವಾಗ ಬಂದಿದ್ದೀವಿ. ಅಷ್ಟರಲ್ಲಿ ಕಾಲು ಮುರ್ಕೊಂಡ್ಬಿಟ್ಟೆ. ಇವಾಗ ಕಾಲು ಸ್ವಲ್ಪ ಪೂರ್ತಿ ಕ್ಯೂರ್ ಆಗಿಲ್ಲ, ಸ್ವಲ್ಪ ಆಗೈತೆ. ಆದರೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ದರ್ಶನವೂ ಆಯಿತು, ಎಲ್ಲ ಚೆನ್ನಾಗಾಯಿತು. ಏನಪ್ಪ ಅಂದರೆ ಈಗ ನೆಕ್ಸ್ಟ್ ಏನು ಪ್ಲ್ಯಾನು ಫೈನಲಿ ದರ್ಶನ ಆಯಿತು. 7:30ಗೆ ನಿಂತ್ಕೊಂಡಿದ್ದಕ್ಕೆ 9:15 ಆಯಿತು ದರ್ಶನ ಆಗೋಕ್ಕೆ. ತುಂಬ ಜನ ಇದ್ದಾರೆ, ತುಂಬ ರಶ್ ಇತ್ತು. ಆದರೂ ದರ್ಶನ ಚೆನ್ನಾಗಾಯಿತು. ದೇವ್ರನ್ನ ಚೆನ್ನಾಗಿ ನೋಡಿಕೊಂಡು, ಸಮಾಧಾನವಾಗಿ ನೋಡಿಕೊಂಡು, ಮನ್ಸಿಗೆ ತೃಪ್ತಿ ಆಗೋಂಗೆ ನೋಡಿಕೊಂಡು, ಇವಾಗ ನೆಕ್ಸ್ಟು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ, ಅಣ್ಣ ಎಲ್ಲೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಒಂದು 3-4 ಟೆಂಪಲ್ ನೋಡಬೇಕು ಇವತ್ತು. ಟೈಮ್ ಇದ್ದರೆ ನೋಡೋಣ, ಇಲ್ಲಾಂದರೆ ಡೈರೆಕ್ಟ್ ಬ್ಯಾಂಗ್ಳೂರ್. ಫೈನಲಿ ದರ್ಶನ ಆಯಿತು. 7:30ಗೆ ನಿಂತ್ಕೊಂಡಿದ್ದಕ್ಕೆ 9:45 ಹತ್ರ ಆಯ್ತಿದೆ. ಇವಾಗ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಹೇಳೋಕ್ಕೆ ಅಸಾಧ್ಯ, ಅಷ್ಟು ಜನ ಇದ್ದಾರೆ. ಸುತ್ತಿ ಕಾಲು ಬಂತು. ಫೈನಲಿ ರಾಯರ ನೋಡಿ ಆ ನೋವೆಲ್ಲ ಹೋಯಿತು. ತುಂಬ ಇಷ್ಟ ಆಯಿತು ಇವತ್ತಿನ ದರ್ಶನ. ಹೀಗೆ ನೆಕ್ಸ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಇಲ್ಲಿ ಸ್ವಲ್ಪ ಫೋಟೋ ತೊಗೊಳ್ಳೋದಿದೆ, ಫೋಟೋ ತೊಗೊಬೇಕು. ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಹೇಳಿ, ಹೇಗೆ ಅನ್ನಿಸ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದು? ಒಳ್ಳೇದು ಅನ್ನಿಸ್ತು ಅಷ್ಟೇ. ಭಗವಂತ ಒಳ್ಳೇದು ಮಾಡ್ತಾನೆ. ನನ್ನ ಕಾಯಿಲೆ ಕಾಯಿಸನೆ ತಗ್ತಾನೆ, ನನಗೆ ಆರೋಗ್ಯದ ಬಗ್ಗೆ ಕೊಡ್ತಾನೆ, ಒಳ್ಳೇದು ಮಾಡ್ತಾನೆ. ಸರಿ, ರಾಘವೇಂದ್ರ ಸ್ವಾಮಿ ನಹ. ಹಾಯ್, ಬರ್ರಿ ಮಾಡು ರಾಘವೇಂದ್ರ ಸ್ವಾಮಿ ಬರ್ರಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಬಂದು ಮಲ್ದಿಗೆ ಈಗ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ, ನಂದು ಮೇಕಪ್ ಒಂಚೂರು ಹೋಗಿಲ್ಲ, ಹಂಗೆ ಇದೆ. ಈಗ ಪಂಚಮುಖಿ ದೇವಸ್ಥಾನ ಮತ್ತು ಪಂಚಮುಖಿ ದೇವಸ್ಥಾನ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಔಟ್ಫಿಟ್ಟು ಚೇಂಜ್ ಮಾಡಿಕೊಂಡು ನಾನು ಮೇಕಪ್ ಇಲ್ಲ, ಮೇಕಪ್ ಬೆಳಗ್ಗೆದೇನೆ ಏನೂ ಆಗಿಲ್ಲ. ಒಂದು ಲಿಪ್ಸ್ಟಿಕ್ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ನಂದು ನಾಮನೂ ಸಹ ಹೋಗಿಲ್ಲ, ಅಷ್ಟು ನಿದ್ದೆ ಮಾಡಿದ್ದೀನಿ. ನಾಮನೂ ಸಹ ಹೋಗಿಲ್ಲ. ಇಲ್ಲ, ಮಂತ್ರಾಲಯದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾಲು ಇಡೋಕ್ಕಾಗಲ್ಲ, ಅಷ್ಟು ಸುತ್ತಿದೆ. ನೀವು ದರ್ಶನ ಮಾಡ್ಕೊತೀನಿ ಅಂದರೆ ಒಂದು 6-7 ಗಂಟೆ ಒಳಗಡೆ ದರ್ಶನ ಮಾಡ್ಕೊಂಡು ಬೇರೆ ದೇವಸ್ಥಾನಗಳನ್ನ ಪ್ಲ್ಯಾನ್ ಮಾಡಿ, ನಮ್ಮದು ಪ್ಲ್ಯಾನ್ ಎಲ್ಲ ಉಲ್ಟಂಪಲ್ಟ ಆಗೋಯ್ತು. ಫೋನ್ ಮಾಡೋನ್ಗೆ ಕಾಫಿ ಕುಡಿಯೋಣ. ಇಲ್ಲೇ ತಗೋ, ಸೋಡಾ ಕುಡಿಯೋಣ. ಈ ಸೆಕೆಗೆ ಸಿಕ್ಕಾಪಟ್ಟೆ ಸೆಕೆ ಇಲ್ಲಿ. ದರ್ಶು
ಎಲ್ಲ ಖಾಲಿ ಬರ್ಲಿಕ್ಕವ್ರೆ. ನನ್ನ ಹಸ್ಬೆಂಡಿಗೆ ನಂದೇ ದೃಷ್ಟಿ ಆಗುತ್ತೆ. ಬೈಟು ಸ್ವೀಟ್ ಇರುತ್ತೆ, ಅದೇ ಸಾಲ್ಟ್ ಮಿಕ್ಸ್ ಮಾಡಿ ನಿಂಬೆಣ್ಣು ಹಾಕಿದ್ರೆ ಆಲ್ರೆಡಿ ಇದು ಕೂಡ ಮಸಾಲೆ ಬೇಕಾ ಸ್ವೀಟ್ ನಾನಿವಾಗ ಬಿಚ್ಚಾಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬಿಚ್ಚಾಲಿ ದೇವಸ್ಥಾನಕ್ಕೆ ಇಲ್ಲಿ ಅಪ್ಪಣ್ಣಾಚಾರ್ಯರು ಇದ್ದರು, ಮತ್ತು ರಾಘವೇಂದ್ರ ಸ್ವಾಮಿಗಳು ಇದ್ದರು. ಹೊಳೆ ನೋಡ್ಬೋದು, ಸಕ್ಕದಾಗಿ ಹರಿತಾ ಇದೆ. ಈ ಒನ್ ಡೇ ಟ್ರಿಪ್ ಅಂತ ನೀವು ಮಾಡಿಕೊಂಡ್ರೆ ಮಂತ್ರಾಲಯ ಇಸ್ ಬೆಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಹರಿತಾ ಇದೆ. ಇಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಲ್ಲ ಕಣ್ಣಲ್ಲಿ ನೋಡಿದಷ್ಟು, ಬಟ್ ತುಂಬ ಚೆನ್ನಾಗಿದೆ ಪೀಸಾಗಿ. ಇದ್ರ ಹಿಸ್ಟ್ರಿ ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಬಿಚ್ಚಾಲಿದು. ಸೊ ಹೋಗ್ತಾ ಇದ್ದೀವಿ. ಯಾರು ಆ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ದಾರೆ ಜಾಸ್ತಿ ಮಾತಾಡಿ ಅಂತ. ಏನು ಮಾತಾಡಲಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದೇ ರೀಸೆಂಟಾಗಿ. ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕು, ಅದ್ರ ಬಗ್ಗೆ ಬೇರೆಯವ್ರು ಯಾರ್ಯಾರು ಯಾವ್ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಬೇಕು. ನನಗೆ ಅದ್ರ ಬಗ್ಗೆ ಏನೂ ಐಡಿಯಾನೇ ಗೊತ್ತಿಲ್ಲ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಮಾತಾಡ್ತೀನಿ, ಇನ್ನು ಮುಂದಿನ ಬ್ಲಾಗ್ಗಳು ಬರುತ್ತೆ. ನೀವು ಮಾತಾಡೋದು ನಿಲ್ಸ್ಕೊಳ್ಬೇಕು, ಆ ರೇಂಜಿಗೆ ಮಾತಾಡ್ತೀನಿ ನಾನು ಆ್ಯಕ್ಚುಲಿ. ಬಟ್ ಈಗ ಸ್ವಲ್ಪ ಭಯ ಅಷ್ಟೇ, ಏನು ಮಾತಾಡ್ಬಿಡ್ತೀವೋ ಅನ್ನೋ ಸ್ವಲ್ಪ ಭಯ ಇರ್ತೈತೆ. ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡೋಕೆ ಹೋಗಲ್ಲ. ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲಿಂದ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಹೇಳಿದ್ದಾರೆ 1000 ಸಬ್ಸ್ಕ್ರೈಬರ್ಸ್ ಆದರೆ ಬೇಗ ಐಫೋನ್ ತಗೊಡ್ತೀನಿ ಅಂತ. ಸೊ ನನ್ನ ಐಫೋನ್ಗೋಸ್ಕರನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ನಾನು
ಇವ್ರ ಫೋನಲ್ಲಿ ವೀಡಿಯೋಸ್ ಮಾಡ್ಕೊಂಡು ನನ್ನ ಫೋನಿಗೆ ಕಳಿಸ್ಕೊಂಡು ನನ್ನ ಫೋನಿಂದ ಎಡಿಟ್ ಮಾಡಿ ಹಾಕಷ್ಟರಲ್ಲಿ ಅದು ಫುಲ್ಲು ಬ್ಲರ್ ಬರ್ತೈತೆ. ಸೊ ಅದಕ್ಕೆ ಫೋನ್ ಕೊಡಿಸು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಕೊಡಿಸ್ತೀನಿ ಅಂತ ಅಂದಿದ್ದಾರೆ. ರಾಂಗ್ ರೂಟಲ್ಲಿ ಬಂದ್ಬಿಟ್ಟೆ ಒಂದು ನೋಡ್ಕೊಂಡು. ಇಲ್ಲಿ ಯಾರೋ ಮೀನು ಹಿಡಿತಿದ್ದಾರೆ. ಫೋಟೋ ಮೊಸಳೆ ಹಿಡಿತಿದ್ದಾರೆ. ಕಷ್ಟವು ಅವರೆಲ್ಲರೂ ಸುತ್ಕೊಂಡು ನಡೆದು ಪಡೆಯೋದು. ಇಲ್ಲಿ ಹಿಂದಿಲಿ ಬರೆದಿದ್ದಾರೆ. ಹಿಂದಿ ಓದಕ್ಕೆ ಬರಲ್ಲ ನನಗೆ. ಯಾವ್ದೇವ್ರು ಅಂತ ಗೊತ್ತಿಲ್ಲ. ಹಿಂದಿ ಬರುತ್ತೆ ಅದಕ್ಕೆ ಮೊಮ್ಮ ಫುಲ್ ಭಕ್ತಿಯಿಂದ ಬೇಡ್ಕೊತಿದ್ದಾರೆ ದೇವ್ರನ್ನ. ನನ್ನ ಜೊತೆ ನೀವು ನೋಡ್ಕೊಳ್ಳಿ. ಇಚ್ಛಾಲಮ್ಮ ಟೆಂಪಲಿಂದ ಹೊರಡ್ತಿದ್ದೀವಿ. ಈಗ ಯಾವ ದೇವಸ್ಥಾನ ಗೊತ್ತಿಲ್ಲ. ಕೇಳ್ಕೊಂಡು ಹೋಗೋಣ. ಅಲ್ಲಿ ಎಷ್ಟು ದೊಡ್ಡದು ಹೋಮಕುಂಡ ಇದೆ ನೋಡಿ. ಅಲ್ಲಿ ಎಷ್ಟು ದೊಡ್ಡದು. ಮಳೆ ಸ್ಟಾರ್ಟ್ ಆಯಿತು ಮತ್ತೆ. ಸೊ ಈಗ ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದರ್ಶನ ಮಾಡೋಕ್ಕೆ ಹೋಗ್ತಿದ್ದೀವಿ. ಇಲ್ಲೂ ಸುಮಾರು ಜನ ಬಂದಿದ್ದಾರೆ. ಇಲ್ಲೂ ರಶ್ ಇದೆ. ಗುರುವಾರ ಮಾತ್ರನೇ ಹಿಂಗೆ ಅನಿಸುತ್ತೆ. ಪಂಚಮುಖಿಗೆ ಬಂದಿದ್ದೀವಿ. ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈಗ ನಾ ಕ್ಯಾಮ್ರಾ ಕೇಳಿದ್ನು ಅಂತ ಒಂದು ಗೊತ್ತಾಯ್ತಿಲ್ಲ. ಫೀಲಿಂಗ್ ವೇರ್ಡ್ ಅನಿಸುತ್ತೆ. ಲೈಕ್ ಏನಪ್ಪ ಎಲ್ಲ ನಮ್ಮನ್ನೇ ನೋಡ್ತವ್ರೆ ಅಂತ. ಒಂದ್ಸಲಿ ಕಾನ್ಫಿಡೆನ್ಸ್ ಬಂದಮೇಲೆ ಅದೇನು ಲೆಕ್ಕಕ್ಕೆ ಇಲ್ಲ. ಒಂದ್ಸಲಿ ಕಾನ್ಫಿಡೆನ್ಸ್ ಬರೋ ತನಕ ಅಷ್ಟೇ. ಇವತ್ತೇನು ಅಷ್ಟೊಂದು ಟಯರ್ಡ್ ಆಗಿರಲಿಲ್ಲ. ಸ್ವಲ್ಪ ಹೊತ್ತು ಮಲಗಿ ಎದ್ದಿದ್ದಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ. ನೆನ್ನೆ ಮಾತ್ರ ಫುಲ್ ಟಯರ್ಡ್ ಆಗೋಗಿತ್ತು. ಇವತ್ತು ಅಷ್ಟೊಂದು ಟಯರ್ಡ್ ಏನಿಲ್ಲ. ರೆಸ್ಟ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಪಂಚಮುಖಿಗೆ. ಈ ಆಂಜನೇಯ ಸ್ವಾಮಿ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತೆ ಮೊಬೈಲ್ ಒಳಗಡೆ ಅಲ್ಲೋ ಬಿಡಲ್ಲ ಕ್ಯಾಮ್ರಾ ತೆಗಿಯೋಕ್ಕೆ. ಅಲ್ಲಿ ಏನು ಅಲ್ಲೇನು ತೋರ್ಸೋಕ್ಕಾಗಲ್ಲ. ಜಸ್ಟ್ ದೇವಸ್ಥಾನದ ಹತ್ರ ಬಂದರೆ ಸಾಕು. ಈ ಥರ ಮಾರ್ತಿರ್ತಾರೆ. ಬೇಕಾದರೂ ತಗೊಳ್ಳಿ, ಬೇಡ ಅಂದರೆ ಬಿಡಿ.
ಪಂಚಮುಖಿ ಆಂಜನೇಯ ಸ್ವಾಮಿ. ಜೋರ್ ಮಳೆ, ಅಷ್ಟು ಬಿಸಿಲು, ಇಷ್ಟು ಮಳೆ. ಪಾಪ ಅಲ್ಲಿ ಯಾರೋ ಅಡುಗೆ ಮಾಡ್ತಾ ಇದ್ರು, ಮಳೆ ಬಂತು ಎಲ್ಲ ಇದು. ಪಾಪ ಅಲ್ಲಿ ಯಾರೋ ಅಡುಗೆ ಮಾಡ್ತಿದ್ರು, ಮಳೆ ಬಂದು ಎಲ್ಲ ನೆಂದೋಗ್ತಾ ಇದೆ, ಎಲ್ಲ ಅನಿಸ್ತಾ ಇದೆ. ಈಗ ರೂಮ್ ಚೆಕ್ಔಟ್ ಮಾಡ್ತಿದ್ದೀವಿ, ಹೊರಡ್ತೀವಿ. ಇನ್ನೇನೋ ರಥೋತ್ಸವ ನೋಡಿಕೊಂಡು. ಪ್ರಸಾದ ತಿಂದಿಲ್ಲ, ಪ್ರಸಾದ ತಿನ್ಕೊಂಡು ನೈಟು ಮಂತ್ರಾಲಯದಲ್ಲಿ ಆಮೇಲೆ ಹೋಗೋದು. ಎಲ್ಲ ಆಡ್ಕೊಂಡು ಹತ್ತವ್ರೆ. 200 ರೂಪಾಯಿ ಫೋಟೋ. ಹಾಂ, ಸರಕು ಎಷ್ಟು ಹಾಕಿದ್ದೀರಿ? 60 ರೂಪಾಯಿ, 80 ರೂಪಾಯಿ. ನನ್ನ ಲೆಕ್ಕ ತಪ್ಪ. ಫೋಟೋ 200, ಅದು 8ರಿಂದ 500. ಇವಾಗ ದರ್ಶನಕ್ಕೆ ಹೋಗ್ಬೇಕು, ಇನ್ನೊಂದ್ಸರಿ ದರ್ಶನಕ್ಕೆ. ಮತ್ತೆ ಎಲ್ಲ ದರ್ಶನ ಮಾಡಿಕೊಂಡು ಸದ್ಯಕ್ಕೆ ಇಲ್ಲಿ ಪೀಸಾಗಿ ಕೂತಿದ್ದೀವಿ. ದ್ವಾರ ಭಾಗದಿಂದ ಎಡ್ಕೊಳ್ಳೋಣ, ಕೆಳಗ ನೋಡ್ಕೊಂಡು ಬಾ ಕಾಣ್ತೀವಿ. ಈಗ ಬರೋದು ನಾನು ಕೆಳಗೆ ನೋಡ್ಕೊಂಡು ಕಾಣ್ತೀವಿ. ಲೈನ್ ನೋಡ್ಬೋದು ನೀವು. ತುಂಬ ರಶ್ ಇದೆ, ಬಟ್ ಟಯರ್ಡ್ ಏನಾಗಿಲ್ಲ, ಆರಾಮಾಗಿ. ಅಲ್ಲೆಲ್ಲ ಸುತ್ಕೊಂಡ್ಬಂದು ಇಲ್ಲೆಲ್ಲ ಸುತ್ಕೊಂಡ್ಬಂದು ಸಾಂಗ್ ಬಂದೈತೆ ಟ್ರೆಂಡಿಂಗಲ್ಲಿ. ಈಗ ತಲೆಗಿರ ಗಿರ ಗಿರ ಅಂತ ಆ ಥರ ತಲೆಗಿರ ಗಿರ ಅಂತ ಸುತ್ತಾ ಇದೆ. ಎಷ್ಟು ಸುತ್ತಬೇಕು ಗೊತ್ತಾ ಇಲ್ಲಿ ಊಟಕ್ಕೆ ಮತ್ತು ದರ್ಶನಕ್ಕೆ ಎಲ್ಲ ಬೇರೆ ಥರ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಈಗ ಫಸ್ಟ್ ಇದ್ದಿದ್ದ ಥರ ಈಗ ಬೇಡ, ಫುಲ್ಲು ಜನ ಜಾಸ್ತಿ ಆದಂಗೆ ಸಿಸ್ಟಮ್ಗಳು ಚೇಂಜ್ ಆಯ್ತೈತೆ. ಇಲ್ಲೆಲ್ಲ ಸದ್ಯಕ್ಕೆ ತಲೆ ತೆಗ್ತಾ ಇದೆ.
ಇಲ್ಲಿಂದ ಬಂದು ಅಲ್ಲಿಂದ ಬಂದು ಇಲ್ಲಿಂದ ಬಂದು ಆಮೇಲೆ ಇಲ್ಲಿಗೆ ಇಲ್ಲೆಷ್ಟೊತ್ತು ವೇಟ್ ಮಾಡಬೇಕೋ ಗೊತ್ತಿಲ್ಲ ಇನ್ನು. ಮಂತ್ರಾಲಯ ಸೀರೀಸ್ ಇಲ್ಲಿಗೆ ಮುಗ್ದಿದೆ. ಮನೆಗೆ ಹೋಗೋದಷ್ಟೇ. ಈಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತೀವಿ. ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತೀವಿ. ಫಸ್ಟ್ನೇ ವಿಡಿಯೋಗೆ ಅಷ್ಟು ರೆಸ್ಪಾನ್ಸ್ ಬಂದಿದ್ದು ಖುಷಿ ಆಯಿತು. ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ.